ನಮಸ್ಕಾರ ನನ್ನ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯ್ತಲ್ಲ ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ. ಹೌದು, ನಾನು ಸ್ವಲ್ಪ ಬ್ಯುಸಿ ಇದೆ, ಆದರೆ ಪ್ರತಿನಿತ್ಯ ಶಾರ್ಟ್ಸ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತಾ ಇದ್ದೆ. ನೀವೆಲ್ಲರೂ ಆ ಶಾರ್ಟ್ಸ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದರೆ ತುಂಬ ಜನ ನನ್ನ ಶಾರ್ಟ್ಸ್ನ ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಬಿಗಿನರ್ಸ್ನ ನೀವು ಪ್ರೋತ್ಸಾಹಿಸಿ. ಹಾಗಾಗಿ ನಾವು ಮುಂದೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಒಂಥರ ನಮಗೂ ಒಂದು ಏನಂತಾರೆ, ಒಂದು ಎಂಕರೇಜ್ಮೆಂಟ್ ಸಿಕ್ತಂಗೆ ಆಗುತ್ತೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ. ಹೌದು, ನಾನು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೆ. ಆಲ್ರೆಡಿ ಹಳೆ 2 ವೀಡಿಯೋಯಲ್ಲಿ ಬಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಬಂದ್ಬಿಟ್ಟು ನಾನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನಿಮಗೆ ಹೇಳಿದ್ದೆ ನಾನು. ಸೊ ಇವತ್ತು ಬಂದುಬಿಟ್ಟು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಅಂತ ಬಂದಿದ್ದೀನಿ. ಇದನ್ನು ಸ್ವಲ್ಪ ಡೀಟೇಲಾಗಿ ಹೇಳಬೇಕಾಗಿರೋ ಕಾರಣದಿಂದ ನಾನು ಇದನ್ನು ಪಾರ್ಟಾಗಿ ಹಾಕ್ತೀನಿ. ಖಂಡಿತ ಅದನ್ನೆಲ್ಲ ನೋಡಿ ನಿಮಗೇನಾದರೂ ಒಂದು ಸ್ವಲ್ಪ ಆದರೂ ನಿಮ್ಮ ನಂತರನೇ ಸೇಮ್ ಆಗುತ್ತೆ ಅಂತಲ್ಲ, ನಾನು ಪಟ್ಟಿರೋ ಬಾಧೆ ನೀವು ಯಾರೂ ಪಡಬಾರ್ದು, ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ನನಗಾಗಿರೋ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ನಾನು ಅಷ್ಟೇ. ಆದರೆ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐಡಿನ ನಾನು ಶೇರ್ ಮಾಡಿದ್ದೀನಿ. ಖಂಡಿತ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲೂ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನಾದರೂ ನನ್ನ ಬಗ್ಗೆ ಕೇಳಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡ್ತೀನಿ. ಸರಿ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತು, 2014 ನಾನು ಮ್ಯಾರೇಜ್ ಆಗಿತ್ತು ಅಂತ. 2015 ನನ್ನ ಫಸ್ಟ್ ಮಗಳು ನನಗೆ ಡೆಲಿವರಿ ಆಗಿತ್ತು. ಅದಾದಮೇಲೆ ನಾವೇ ಬಂದ್ಬಿಟ್ಟು ಸಿಸೇರಿಯನ್ ಆಗಿರೋದ್ರಿಂದ ಒಂದು 3 ಇಯರ್ಸ್ ಮಗು ಬೇಡ, ಆಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋಣ, ಸಿಸೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಚೇತರಿಸ್ಕೊಳ್ಳಿ ಅಂತ ಅಂದ್ಕೊಂಡ್ವಿ ನಾವು. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂದು, ನೀವು ಪ್ರೀವಿಯಸ್ ಲಾಂಗ್ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಮಾವ ತೀರೋಗಿರೋದ್ರಿಂದ 2018 ನಮ್ಮ ಯಜಮಾನರು ಒಂದು 6 ಮಂತ್ಸ್ ಡಿಪ್ರೆಷನಲ್ಲಿ ಇದ್ದರು ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಯಾರ್ಯಾರು ಆ ವೀಡಿಯೋಸ್ನೆಲ್ಲ ನೋಡಿದ್ರು ಖಂಡಿತ ಲಿಂಕ್ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಬಗ್ಗೆನೂ ನಾನು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ. ಅದನ್ನು ಆ ವೀಡಿಯೋಸನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನು 2015 ನನ್ನ ಫಸ್ಟ್ ಮಗಳಾದಮೇಲೆ ನಾವು 3 ಇಯರ್ಸ್ ಬೇಡ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಏನಾಯಿತು ಅಂದರೆ, ನಾವು ಆಮೇಲೆ ನಮ್ಮ ಮಾವ ತಿರೋದಾದಮೇಲೆ ಸರಿ ಒಂದು 2019 ಟ್ರೈ ಮಾಡ್ತಾನೇ ಇದ್ವಿ. ಒಂದು ಪೀರಿಯಡ್ ಆಫ್ 1 to 2 ಇಯರ್ಸ್ ನಮಗೆ ಅನಿಸ್ತು ಏನೋ ಒಂದು ಹೆಲ್ತ್ ಇಶ್ಯೂ ಇದೆಯೇನೋ. ಫಸ್ಟ್ ಮಗುಗೆ ಇವಾಗ ನಮಗೆ ಸ್ವಲ್ಪ ಈ ಫಾಸ್ಟ್ ಗ್ರೋಯಿಂಗಿಂದ ಅಂದರೆ ಹೆಂಗೆ ಹೇಳೋದು, ಫುಡ್ ಹ್ಯಾಬಿಟ್ಸೇ ಆಗಿರ್ಬೋದು, ನಮ್ಮ ಡೈಲಿ ರೊಟೀನೇ ಆಗಿರ್ಬೋದು, ಅವಾಗ ಆ ಏಜ್ಗಿಂತ ಈ ಏಜಿಗೆ ನಮಗೆ ಚೇಂಜ್ ಆಗಿರುತ್ತೆ. ಪ್ಲಸ್ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಆಗ್ತದೆ, ಏನೋ ಒಂದು ಕಾರಣ ಆಗಿರ್ಬೋದು, ಅದಕ್ಕೆ ಡಿಲೇ ಆಗ್ತಾಯಿದೆ. ಸೊ ಹೋಗ್ಬಿಟ್ಟು ನಾವು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಆಗಿ ನಿಮಗೆ ಗೊತ್ತಿದೆ, ನಾನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆನೂ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆವಾಗ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಬಂದ್ಬಿಟ್ಟು ನಾನು ಎಕ್ಟೋಪಿಕ್ಕೆ ಅದು ನನಗೆ ಕನ್ಫರ್ಮ್ ಆಗಿತ್ತು. ಆಮೇಲೆ ಎಕ್ಟೋಪಿಕ್ ಆಗಿ ಅದು ಆಪ್ರೇಟ್ ಮಾಡಿ ತೆಗ್ದಾಯಿತು ಅದನ್ನು. ಅದು ಬಂದ್ಬಿಟ್ಟು ನನಗೆ ಆಪ್ರೇಷನ್ ನಡೆದಿದ್ದು ಸೆಪ್ಟೆಂಬರ್ 5th 2020 ನಡೆದಿದ್ದು ನನಗದು. ಅದಾದಮೇಲೆ ನಾನೊಂದು 3 ಮಂತ್ಸ್ ರೆಸ್ಟಲ್ಲಿದ್ದೆ. ಆಮೇಲೆ ಮಾರ್ಚಲ್ಲಿ ನನಗೆ ಬಂದುಬಿಟ್ಟು ಪೀರಿಯಡ್ಸ್ ಮಿಸ್ ಆಯಿತು ನನಗೆ. ಸೊ ಇದು ಆ್ಯಕ್ಚುಲಿ ಇದು ತುಂಬಾ ಅನ್ಪ್ಲ್ಯಾಂಡು, ನಮಗೊಂದು ಶಾಕ್ ಇದು. ಏನಕ್ಕೆ ನಾವು ಆಲ್ರೆಡಿ ಎಕ್ಟೋಪಿಕ್ ಆಗಿರೋದ್ರಿಂದ ನಮಗೆ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ನನಗೂ ನಮ್ಮ ಹಸ್ಬೆಂಡ್ಗಾದ್ರೂ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ಒಂದೇ ಟ್ಯೂಬ್ ಇರೋದು, ಸೊ ಕನ್ಸೀವ್ ಅಂತೂ ಆಗೋಕ್ಕಾಗಲ್ಲ. ಆದರೆ ಅದು ಮಿರಾಕಲ್ ಅಂತ ಹೇಳಿಬಿಟ್ಟು ನಮಗೆ ನಾವೇ ಫಿಕ್ಸ್ ಮಾಡ್ಕೊಂಡಿದ್ವಿ. ಯಾರು ಏನೇ ಹೇಳಿ ಸೊಸೈಟಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನಕ್ಕೆ ಆಲ್ರೆಡಿ ನಮಗೊಂದು ಮಗು ಇದೆ, ಮಗು ಇಲ್ಲ ಅಂದರೆ ಬೇಜಾರು ಪಡ್ಕೋಬೇಕು, ಆಲ್ರೆಡಿ ಮಗು ಇದೆ, ನೋಡೋಣ ದೇವ್ರು ನಮ್ಗೆ ಕೊಟ್ಟರೆ ಕೊಳ್ಳಿ, ಇಲ್ಲಾಂದರೆ ಇಲ್ಲ ಅನ್ನೋದು ನಮ್ಮ ಮೈಂಡ್ಸೆಟ್ಟಲ್ಲಿ ಆಲ್ರೆಡಿ ಬಂದುಬಿಟ್ಟಿತ್ತು ನಮಗೆ. ಆದರೆ ನನಗೆ ಅದು ಪೀರಿಯಡ್ಸ್ ಮಿಸ್ ಆಗಿ ನನಗೆ ಏನಾಯ್ತು ಅಂದರೆ, ಫಸ್ಟ್ ಮಗುಕಿನ ಇವಳು ಸೆಕೆಂಡ್ ಅವಳದ್ದು ಏನಾಯಿತು ಅಂದರೆ, ನನಗೆ ತಲೆ ಸುತ್ತು ಜಾಸ್ತಿ ಆಗೋಯಿತು ಮತ್ತು ವಾಮಿಟ್ ಇತ್ತು. ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಒಂದು ತಲೆ ಸುತ್ತಿಲ್ಲ, ವಾಮಿಟ್ ಇಲ್ಲ, ಏನೂ ಇಲ್ಲ. ಆದರೆ ನನ್ನ ಸೆಕೆಂಡ್ ಮಗಳಿಗೆ ನಾನು ಪ್ರೆಗ್ನೆಂಟ್ ಆದಾಗ ತಲೆ ಸುತ್ತು ನನಗೆ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ವಾಮಿಟ್ ಇತ್ತು ನನಗೆ. ಸೊ ಅದಾದಮೇಲೆ ಕೇರೆಲ್ಲ ತೊಗೊಂಡು 3 ಮಂತ್ಸ್ಗೆ ಆದಮೇಲೆ ವಾಮಿಟ್ ನಿಲ್ತು. ನಾರ್ಮಲಾಗಿ ಎಲ್ಲ ಓಡಾಡಿಕೊಂಡೇ ಇದ್ದೆ ನಾನು.
ಓಡಾಡಿಕೊಂಡು ಎಲ್ಲ ಕೆಲಸಗಳು ಮಾಡ್ತಾಯಿದ್ದೆ, ಎಲ್ಲನೂ ನಾರ್ಮಲ್ ಆಗಿತ್ತು. ನನಗೆ ಏನು ಕಾಂಪ್ಲಿಕೇಶನ್ಸ್ ಅನ್ನೋದಿರಲಿಲ್ಲ. ಆದರೆ ಸ್ವೀಟ್ ಕ್ರೇವಿಂಗ್ ಅನ್ನೋದು ಜಾಸ್ತಿ ಇತ್ತು ನನಗೆ. ನನ್ನ ಫಸ್ಟ್ ಮಗಳಿಗೆ ಆ ಥರ ಕ್ರೇವಿಂಗಾಗಿ ತಿನ್ನಬೇಕು ಆ ಥರ ಏನಿರಲಿಲ್ಲ. ಕೆಲವು ಜನ ಹೇಳ್ತಾರೆ ಒಗ್ಗರಣೆ ಹಾಕೋವಾಗ ವಾಮಿಟ್ ಬರುತ್ತೆ, ಅನ್ನ ಬಗ್ಸೋವಾಗ ವಾಮಿಟ್ ಬರುತ್ತೆ, ಸ್ಮೆಲ್ ಏನಾದರೂ ಈ ಪೆನೈಲ್ ಸ್ಮೆಲ್ಲು, ಹಾರ್ಪಿಕ್ ಸ್ಮೆಲ್ಗೆಲ್ಲ ನಂಗೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ ನನ್ನ ಫಸ್ಟ್ ಮಗಳಿಗೆ. ಸೆಕೆಂಡ್ ಮಗಳಿಗೂ ನನಗೇನು ಅನಿಸ್ಲಿಲ್ಲ. ಆದರೆ ಸ್ವೀಟ್ ಕ್ರೇವಿಂಗ್ ತುಂಬ ಜಾಸ್ತಿ, ಸ್ವೀಟ್ಗಳನ್ನ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ನನಗೆ. ಆದರೆ ಇನ್ನೊಂದು ಕಡೆ ಮನೆಯಲ್ಲಿ ಎಲ್ಲರಿಗೂ ಭಯ ಇತ್ತು, ಸ್ವೀಟ್ ಜಾಸ್ತಿ ತಿಂದ್ಬಿಟ್ರೆ ಆಮೇಲೆ ಆ ಟೆಸ್ಟ್ಗಳಿಗೆ ಹೋದಾಗ ಶುಗರ್ ಇದ್ದರೆ ಮಗುಗೂ ಶುಗರ್ ಬರುತ್ತೆ ಅನ್ನೋ ಒಂದು ಭಯದಲ್ಲಿ ತುಂಬ ಒಂದು ಕಂಟ್ರೋಲ್ಡಾಗಿ ಇದ್ದೆ ನಾನು. ಆದರೆ ನನಗೆ ಸೆಕೆಂಡ್ ಮಗು ಟೈಮಲ್ಲಿ ಸ್ವೀಟ್ ಕ್ರೇವಿಂಗ್ಸ್ ಅಂತೂ ತುಂಬ ಜಾಸ್ತಿ ಇತ್ತು. ಈಗಲೂ ಅಷ್ಟೇ ಸೆಕೆಂಡ್ ಬೇಬಿ ಟೈಮಲ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರಲಿಲ್ಲ. ಗಂಡು ಮಗುನೇ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಹೆಣ್ಮಗುನೇ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್. ಯಾವುದೋ ಒಂದು ನಮ್ಮ ಮನಸ್ಸಿಗೆ ನಮ್ಗೆ ಇದ್ದಿದ್ದಿಷ್ಟೇ, ದೇವರು ನಮಗೆ ಕೊಡದೆ ಒಂದು ಕೊಟ್ಟಿದ್ದಾನೆ. ಅದು ಯಾವ ಮಗು ಆದರೂ ಅದು ನಮ್ಮ ಮಗು, ನಾವು ಹೋಲ್ ಹಾರ್ಟೆಡಾಗಿ ಅದನ್ನು ಆ್ಯಕ್ಸೆಪ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಂಡಿದ್ವಿ ಅದನ್ನು. ಸೊ ಹಾಗಾಗಿ ನಾವು ಹೋಲ್ ಹಾರ್ಟೆಡಾಗಿ ಹ್ಯಾಪಿಯಾಗಿ ಆ್ಯಕ್ಸೆಪ್ಟ್ ಮಾಡಿದ್ವಿ ನಾವು. ಸೊ ಆಮೇಲೆ ಆದರೆ ನನ್ನ ದೊಡ್ಡ ಮಗಳು ಮಾತ್ರ ಯಾವಾಗಲೂ ಕೇಳ್ತಾ ಇದ್ವಿ ನಾವು ಅವಳನ್ನ, ನಿಮಗೆ ತಮ್ಮ ಬೇಕಾ ತಂಗಿ ಬೇಕಾದರೆ ನಂಗೆ ತಂಗಿನೇ ಬೇಕು ಅಂತ ಅವಳು ತುಂಬ ಆಸೆ ಇಟ್ಕೊಂಡಿದ್ಲು. ಅವಳ ಬಾಯಿ ಏನೋ ಅವಳಿಗೆ ದೇವ್ರ ತಂಗಿನೇ ಕೊಟ್ಟ. ಅವಳಂತೂ ಡೆಲಿವರಿ ಆಗಿದ್ದ ದಿವಸ ಅಂತೂ ತುಂಬ ಖುಷಿಯಾಗಿದ್ಲು. ಆದರೆ ಸಡನ್ನಾಗಿ ನನಗೆ 7th ಮಂತಲ್ಲಿ ಏನಾಯಿತು ಅಂದರೆ ಸ್ಕ್ಯಾನ್ಗೆಲ್ಲ ಹೋಗಿ ಬಂದೆ, ಎಲ್ಲನೂ ನಾರ್ಮಲ್ ಆಗಿತ್ತು. ಒಂದು ವಾಕಿಂಗ್ ಅಂತ ಹೋಗಿದ್ದೆ ನಾನು ಬೆಳಗ್ಗೆ, ನಮ್ಮ ಅತ್ತೆ ಮನೆ ಹತ್ರ ಇದ್ದಾಗ ವಾಕಿಂಗ್ ಅಂತ ಹೋಗಿದ್ದೆ. ನನಗೊಂಥರ ಡಿಸ್ಕಂಫರ್ಟ್ ಆಯಿತು. ಡಿಸ್ಕಂಫರ್ಟ್ ಅಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತಲ್ಲ ಬ್ಲೀಡಿಂಗ್ ಆಗೋದು, ಆ ಥರ ಏನೋ ಒಂದು ಡಿಸ್ಕಂಫರ್ಟ್ ಆಗಿರೋದು ನನಗೆ ಫೀಲ್ ಆಯಿತು. ಇಮಿಡಿಯೇಟಾಗಿ ನಾನು ಮನೆಗೆ ಬಂದೆ, ನಾನು ಚೆಕ್ ಮಾಡಿಕೊಂಡೆ, ಡಾರ್ಕ್ ಸ್ಪಾಟಿಂಗ್ಸ್ ಥರ ಕಾಣಿಸ್ತು ನನಗೆ. ಒಂಥರ ಭಯ ಆಯಿತು ನನಗೆ. ನಾನು ಮನೇಲೂ ಇನ್ಫಾರ್ಮ್ ಮಾಡಿದೆ ನಮ್ಮ ಅತ್ತೆಗೆ. ಸರಿ ರೆಸ್ಟ್ ತೊಗೋ ಅಂತ ಹೇಳಿದ್ರು, ಮಲ್ಕೊಂಡೇ ಇದ್ದೆ. ಒಂದಿನ ಫುಲ್ ರೆಸ್ಟ್ ತೊಗೊಂಡೆ ನಾನು. ಫುಲ್ ರೆಸ್ಟ್ ತೊಗೊಂಡಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ನಾನು ನಾರ್ಮಲಾಗೇ ಇದ್ದೆ. ಆ ನೆಕ್ಸ್ಟ್ ಡೇ ಬಂದುಬಿಟ್ಟು ಅಂದರೆ 2 ಡೇಸ್ ಬಿಟ್ಟು ಮತ್ತೆ ನನಗೆ ಲೈಟಾಗಿ ಸ್ಪಾಟಿಂಗ್ ಸ್ಟಾರ್ಟ್ ಆಯಿತು. ಸೊ ಆವಾಗ ಭಯ ಆಗಿಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಡಾಕ್ಟ್ರು ಬಂದುಬಿಟ್ಟು ಓಕೆ ಇದು ಆಲ್ರೆಡಿ 7th ಮಂತ್ ಮುಗ್ದು 8th ಮಂತ್ ಸ್ಟಾರ್ಟ್ ಆಗಿರೋ ಕಾರಣಕ್ಕಾಗಿ ಈಗೇನಾದರೂ ಜಾಸ್ತಿ ಇದೇ ಥರ ಬ್ಲೀಡಿಂಗ್ ಆದರೆ ಆಮೇಲೆ ಪ್ರೀಮೆಚ್ಯೂರ್ ಡೆಲಿವರಿ ಆಗೋಗುತ್ತೆ ಅದು. ಸೊ ನೀವು ಆದಷ್ಟು ನೀವು ಬೆಡ್ ರೆಸ್ಟ್ ತೊಗೊಳ್ಳಿ. ಆಮೇಲೆ ಆಲ್ರೆಡಿ ಪೊಸಿಷನಲ್ಲಿ ಇರೋದ್ರಿಂದ ಬೇಬಿ ಯಾವಾಗಾದರೂ ಡೆಲಿವರಿ ಆಗಿಬಿಡ್ಬೋದು. ಡೆಲಿವರಿ ಆದರೆ ಅಂತೂ ಅದನ್ನು NICUಲೇ ಇಡಬೇಕಂತ ಹೇಳ್ಬಿಟ್ಟು ಡಾಕ್ಟ್ರು ನಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ರು. ಸೊ ನಾವಂತೂ ತುಂಬಾ ಭಯ ಪಟ್ಕೊಂಡ್ಬಿಟ್ಟು ನಮ್ಮ ಅತ್ತೆ ಅಂತೂ ಬೇಡಮ್ಮ ಫಸ್ಟು ನೀನು ಹೆಲ್ತ್ ನೋಡ್ಕೊ, ಮಗುನ ನೋಡ್ಕೊ ಅಂತ ಹೇಳಿಬಿಟ್ಟು ನಾನು ಹೋಗಿ ನಮ್ಮ ತಾಯಿ ಮನೇಲಿದ್ದೆ. ಕಂಪ್ಲೀಟ್ 8th ಮಂತಿಂದ ಒಂದು ಬೆಡ್ ರೆಸ್ಟಲ್ಲೇ ಇದೆ, ಕೆಳಗಡೆ ಕೂರ್ತಾ ಇರಲಿಲ್ಲ. ಆಮೇಲೆ ನಾನೇ ಒಂದು 10 ಡೇಸ್ ಅಲ್ಲಿ ಸುಧಾರಿಸ್ಕೊಂಡು ರಿಟರ್ನ್ ಬಂದಮೇಲೆ ಡಾಕ್ಟ್ರು ಅಂತೂ ಹಂಗೆ 8th ಮಂತ್ನ ಭಯದಲ್ಲೇ ಕಳೆದೆ ನಾನು. ಈ ಭಯದಲ್ಲೇ 8th ಮಂತ್ ಕಳೀತಾ ಅಂದರೆ ಆಲ್ಮೋಸ್ಟ್ ಆನ್ ಆ್ಯಂಡ್ ಆಫ್ ನನಗೆ ಆ ಥರ ಅನಿಸ್ತಾ ಇತ್ತು. ಮತ್ತು ಪೇಯ್ನ್ಸ್ ಬಂದ್ಬಿಟ್ಟು ತುಂಬ ಹೆವಿಯಾಗಿ ಬರ್ತಾಯಿಲ್ಲ, ಮತ್ತು ಬ್ಯಾಕ್ ಪೇಯ್ನ್ ಅಂತೂ ಲಿಟ್ರಲಿ ಜಾಸ್ತಿ. ನನಗೆ 8th ಮಂತಿಂದಾನೇ ಲೋಯರ್ ಬ್ಯಾಕ್ ಅಂತೂ ಸಿಕ್ಕಾಪಟ್ಟೆ ನೋವಿತ್ತು. ಡಾಕ್ಟ್ರ್ ಕೇಳಿದ್ರೆ ಹೋದಾಗೆಲ್ಲ ಡಾಕ್ಟ್ರು ಚೆಕ್ ಮಾಡಿ ಹೌದಮ್ಮ ಇನ್ನೂ ಸರ್ವಿಕ್ಸ್ ಓಪನ್ ಆಗಿಲ್ಲ, ಅದೇ ಎನಿ ಟೈಮ್ ಆಗ್ಬೋದು, ಆದರೆ ಅಂತೂ NICU. ಇದೆಲ್ಲ ನನ್ನ ಮನಸ್ಸಲ್ಲಿ ಹೆಂಗಿತ್ತಂದರೆ ಇಲ್ಲಪ್ಪ ದೇವ್ರು ನನಗೊಂದು ಆರೋಗ್ಯವಾಗಿರೋ ಮಗು ಕೊಡಲಿ, ಚೆನ್ನಾಗಿರೋ ಮಗು ಕೊಡಲಿ, ಪ್ರೀಮೇಚರ್ ಅಂತೂ ಆಗೋದು ಬೇಡ ಅಂತಲೇ ನಾವು ಬೇಡ್ಕೊಂಡೇ ಇದ್ದಿದ್ದು. ಇದಾದಮೇಲೆ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಆದರೆ ಖಂಡಿತ ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನಂಥ ಬಿಗಿನರ್ನ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮುಂದೆ ನಿಮ್ಮ ಹತ್ರ ಬರ್ತೀನಿ.